ಯೋಬು ಗ್ರಂಥವು 36ನೇ ಅಧ್ಯಾಯ 15ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ರಕ್ಷಿಸುವೆನು. ಅವರು ಅನುಭವಿಸುವ ಹಿಂಸೆಗಳಿಂದಲೇ ಅವರ ಕಿವಿಯನ್ನು ತೆರೆಯುವೆನು. ಇಲ್ಲಿ ದೇವರು ಬಹು ಸ್ಪಷ್ಟವಾಗಿ ಏನಂತ ಹೇಳುತ್ತಿದ್ದಾನೆ ಅಂದ್ರೆ, ಬಾಧೆ ಪಡುವವರನ್ನು ಅಂದ್ರೆ ದುಃಖ ಪಡುವವರನ್ನು ಅಂದ್ರೆ ಶ್ರಮ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ಅವರನ್ನು ರಕ್ಷಿಸ್ತಾನಂತ. ಅಂದ್ರೆ ಆಲ್ರೆಡಿ ಬಾಧೆ ಪಡ್ತಾರ, ಅವ್ರನ್ನ ಮತ್ತೆ ಬಾಧೆಯಲ್ಲಿದ್ದಾನೆ ಅವ್ರನ್ನ ರಕ್ಷಿಸ್ತಾನಂತ. ಹೆಂಗಿದು? ಹೆಂಗ ಅರ್ಥ ಮಾಡ್ಕೋಬೇಕು ವಾಕ್ಯನ? ಇಲ್ಲಿ ದೇವರು ಬಹು ಸ್ಪಷ್ಟವಾಗಿ ಏನಂತ ಹೇಳ್ತಿದ್ದಾನಪ್ಪ ಅಂತ ಹೇಳಿದ್ರೆ, ಬಾಧೆ ಪಡೋರನ್ನ ಅವ್ರನ್ನ ಮತ್ತೆ ಇನ್ನೊಂದು ಬಾಧೆ ಕಳಿಸಿ ಅವ್ರನ್ನ ನಾನು ರಕ್ಷಿಸ್ತೀನಿ. ಇದು ಇನ್ನ ಬಹು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಓಶಯ ಗ್ರಂಥ ಓದೋಣ. ಓಶಯ ಗ್ರಂಥವು 5ನೇ ಅಧ್ಯಾಯ 15ನೇ ವಚನ ನೋಡಿದ್ರೆ, ನನ್ನ ಜನರು ತಮ್ಮ ದೋಷ ಫಲವನ್ನು ಅನುಭವಿಸಿ ನನ್ನ ಪ್ರಸನ್ನತೆಯನ್ನು ಬೇಡಿಕೊಳ್ಳುವ ತನಕ ನಾನು ನನ್ನ ವಾಸಸ್ಥಾನಕ್ಕೆ ಹಿಂದಿರುಗಿ ಹೋಗಿರುವೆನು. ಅವರು ಇಕ್ಕಟ್ಟಾಗಿ ಸಿಕ್ಕಿದ ಕೂಡಲೇ ನನ್ನನ್ನು ಆಶ್ರಯಿಸುವರು. ಇಸ್ರಾಯೇಲ್ ಪ್ರಜೆಗಳು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಿರುವಾಗ ದೇವ್ರು ಏನಂತ ಹೇಳ್ತಾನಂದ್ರೆ, ಇವ್ರನ್ನ ನಾನು ಇಕ್ಕಟ್ಟಾದ ಮಾರ್ಗದಲ್ಲಿ ನಾನು ಕಳಿಸ್ತೀನಿ. ಯಾಕಪ್ಪ ಅಂದ್ರೆ ಆ ಶ್ರಮ ಮಧ್ಯದಲ್ಲಿ ನಾನು ಕಳಿಸಿದಾಗ ಆ ಶ್ರಮದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಾನು ಹುಡುಕ್ತಾರೆ. ಆಲ್ರೆಡಿ ದೇವರಿಗೆ ದೂರ ಆಗಿ ಭಯಂಕರವಾದ ಪರಿಸ್ಥಿತಿನಲ್ಲಿ ಇಸ್ರಾಯೇಲ್ ಪ್ರಜೆಗಳು ನಡೀತಿರುವಾಗ ಕೂಡ ದೇವ್ರು ಏನಂತ ಹೇಳ್ತಾನಂದ್ರೆ, ಇವ್ರನ್ನ ನಾನು ಇನ್ನ ಬಾಧೆ ಪಡಿಸ್ತೀನಿ. ಇವ್ರು ಆಲ್ರೆಡಿ ಬಾಧೆ ಪಡ್ತಾರ, ಇನ್ನ ಇವ್ರನ್ನ ಬಾಧೆ ಪಡಿಸ್ತೀನಿ. ಯಾಕೆ ಬಾಧೆ ಪಡಿಸ್ತೀನಪ್ಪ ಅಂದ್ರೆ, ಆ ಬಾಧೆಲಿದ್ದ ಮತ್ತೆ ಇವರು ಹಿಂದೆ ತಿರುಗಿ ನನ್ನ ಹತ್ರ ಬರ್ತಾರ. ಅಂದ್ರೆ ನಮಗಿರುವಂತ ಬಾಧೆಗಳು, ದುಃಖಗಳು, ಇವೆಲ್ಲ ಭಯಂಕರವಾದ ಒಂದು ಇಕ್ಕಟ್ಟಾದ ಪರಿಸ್ಥಿತಿನಲ್ಲಿ ನಾವು ಹೋಗ್ತಿದೀವಿ ಅಂದ್ರೆ ಅರ್ಥ ಏನಂದ್ರೆ, ಅದು ನಮ್ಮನ್ನ ದೇವರಿಗೆ ದೂರ ಮಾಡಿ ನರಕಕ್ಕೆ ಹತ್ರ ಮಾಡುವಂತ ಪರಿಸ್ಥಿತಿನಲ್ಲಿ ನಾವು ಹೋಗ್ತಿರ್ತೀವಿ. ಯಾವುದಕ್ಕ? ನರಕಕ್ಕೆ ಹತ್ರವಾಗುವಂತ ಪರಿಸ್ಥಿತಿನಲ್ಲಿ ಹೋಗ್ತಿರುವಾಗ ದೇವ್ರು ಏನ್ ಮಾಡ್ತಾನಂದ್ರೆ, ಇನ್ನ ನನ್ನ ಮಕ್ಕಳಿಗೆ ನಾನು ಕೈ ಬಿಟ್ಟಿನಂದ್ರೆ ಇವ್ರು ನನ್ನಿಂದ ದೂರ ಹೋಗಿ ನಾನ್ ಕೊಟ್ಟಿರುವಂತ ಕೃಪೆನ ಇವ್ರು ಕಳ್ಕೊಂಡು ಇವರು ನರಕ ಪಾತ್ರರಾಗ್ತಾರ. ನನಗೆ ವಿರುದ್ಧವಾಗಿ ಇವರು ನಿಂದಿರ್ತಾರ, ನನಗೆ ವಿರುದ್ಧವಾಗಿ ಇವರು ನಡೀತಾರ, ಅದರಿಂದ ಇವರಿಗೆ ನಷ್ಟ ಅಂತ ಹೇಳಿ ದೇವ್ರ ಏನ್ ಮಾಡ್ತಾನಂದ್ರೆ, ಆ ನರಕಲಿದ್ದ ನಮ್ಮನ್ನ ತಪ್ಪಿಸಕ ಒಂದು ಶೋಧನೆ ನಮ್ಮ ಜೀವದಲ್ಲಿ ಕಳಿಸ್ತಾನ. ಈ ಸಣ್ಣ ಶೋಧನೆ ಎದಕ್ ಕಳಿಸ್ತಾನಪ್ಪ ಅಂದ್ರೆ, ಆ ಒಂದು ದೊಡ್ಡ ಬಾಧೆಯಲ್ಲಿದ್ದ ತಪ್ಪಿಸಕ, ಆ ಒಂದು ನರಕದಲ್ಲಿದ್ದ ನಮ್ಮನ್ನ ತಪ್ಪಿಸಕ ಈ ಶೋಧನೆಯನ್ನು ಕಳಿಸಿ ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸಿ ಅವಾಗ ಮತ್ತೆ ನಾವು ಹಿಂದಿರುಗಿ ದೇವರ ಹತ್ರ ಬರುವಂತೆ ಮಾಡ್ತಾನೆ. ಬರೀ ಶ್ರಮ ಇಲ್ಲ ಅಂದ್ರೆ ನಾವು ದೇವ್ರ ಕಡೆ ತಿರುಗೋದಿಲ್ಲ, ದೇವ್ರ ಕಡೆ ನಾವು ನೋಡೋದಿಲ್ಲ. ನೋಡ್ತಿದ್ರು ಕೂಡ ಏನೋ ಮಂದಿರಕ್ಕೆ ಹೋಗ್ಬೇಕು ಬರಬೇಕು, ಏನೋ ಎಲ್ಲರೂ ಹೋಗ್ತಿದಾರ ಎಲ್ಲರೂ ಬರ್ತಿದಾರ ಅನ್ನೋ ಒಂದು ರೀತಿನಲ್ಲೇ ನಾವು ಶರೀರ ಸಂಬಂಧವಾಗಿ ಕಾಣುತ್ತಿರ್ತೀವಿ ತಪ್ಪ ಆತ್ಮದಲ್ಲಿ ನಾವು ದೇವ್ರಿಗೆ ದೂರ ಆಗ್ಬಿಟ್ಟಿರ್ತೀವಿ. ಅದು ಭಯಂಕರವಾದ ನಷ್ಟ ತರ್ತತೆ ನಮಗೆ. ಭಯಂಕರವಾದ ನರಕಕ್ಕೆ ಅಪವಾದಿ ನಮ್ಮನ್ನ ಬಳೆ ಹಾಕಿ ಅವನ್ ನಮ್ಗೆ ಗೊತ್ತಿಲ್ದೇನೆ ಎಳಿತಿರ್ತಾನ. ಅದಕ್ಕೆ ದೇವ್ರ ಏನ್ ಮಾಡ್ತಾನ ಗೊತ್ತಾ? ಅದನ್ನ ಗ್ರಹಿಸಿ ನನ್ನ ಮಕ್ಕಳು ನನ್ನಿಂದ ದೂರ ಆಗ್ತಾರ. ನಾವೇನೋ ದೇವ್ರಿಗೆ ಹತ್ರ ಇದೀವಿ, ನಾವು ಪ್ರೇಯರ್ ಮಾಡ್ತಿದೀವಿ, ಬರ್ತಿದೀವಿ, ಚರ್ಚ್ಗೆ ಹೋಗ್ತಿದೀವಿ ಅನ್ನೋ ಸುಮ್ನೆ ನಮಗ್ ಮೇಲೆ ನಾವು ಮಾಡ್ತಿರೋ ಭಕ್ತಿನ ಮನುಷ್ಯರು ನೋಡಿ ಓ ದೊಡ್ಡ ಭಕ್ತಿ ಮಾಡ್ತಾರಂತ ಅನ್ಕೋಬಹುದು. ಆದ್ರೆ ನಾವು ಆತ್ಮದಲ್ಲಿ ದೇವ್ರಿಗೆ ಎಷ್ಟು ದೂರ ಆಗಿವಿ, ಎಷ್ಟು ನಾವು ದೇವರಿಗೆ ಆತ್ಮದಲ್ಲಿ ನಾವು ಬೇರೆ ಆಗಿ ನಾವು ನಡೀತಿದೀವಿ ಅನ್ನೋದು ದೇವರಿಗೆ ನಮಗೆ ಗೊತ್ತಿರ್ತದೆ. ಅದು ದೇವ್ರ ಗ್ರಹಿಸ್ತಾನ. ನಾವು ದೇವ್ರಿಗೆ ದೂರ ಆಗಿವಿ, ನಾವು ಲೋಕಕ್ಕೆ ಹತ್ರ ಆಗಿವಿ, ಲೋಕ ಆಶೆಗಳಿಗೆ ಹತ್ರ ಆಗಿವಿ. ಇದು ಭಯಂಕರವಾದ ಅಪವಾದಿ ನನ್ನ ಮಕ್ಕಳ ಮೇಲೆ ಮಾಡ್ತಿರುವಂತ ಇದು ಪ್ರಯೋಗ, ಇದು ನನ್ನಿಂದ ದೂರಪಡಿಸಿ ಇವ್ರನ್ನ ನರಕ ಪಾತ್ರರಾಗಿ ಮಾಡಕ್ಕೆ ಇವನು ಈ ರೀತಿ ಕುತಂತ್ರ ನನ್ನ ಮಕ್ಕಳ ಮೇಲೆ ಮಾಡ್ತಿದ್ದಾನೆ ಅಪವಾದ ಅಂತೇಳಿ ದೇವ್ರೇನ್ ಮಾಡ್ತಾನೆ ಗೊತ್ತಾ? ಮತ್ತೆ ನಮಗೆ ಶೋಧನೆ ಕಳಿಸ್ತಾನೆ, ಇನ್ನೂ ಶೋಧನೆ ಕಳಿಸ್ತಾನೆ. ಯಾಕಪ್ಪ ಅಂತಂದ್ರೆ ಆ ಶೋಧನದಲ್ಲಿ ಇವ್ರು ಇಕ್ಕಟ್ಟಲ್ಲಿ ಇಸ್ರಾಯೇಲ್ ಪ್ರಜೆಗಳನ್ನ ಕಳಿಸಿದಾಗ ಅವಾಗ ಅವರು ದೇವ್ರನ್ನ ಆಶ್ರಯಿಸ್ತಾರಂತ. ಹಂಗ ನಾವು ದೇವ್ರನ್ನ ಆಶ್ರಯಿಸಕ, ಈಗ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ ನೋಡ್ರಿ. ಈಗ ತಪ್ಪಿ ಹೋದನ ಕುಮಾರನದನ್ನ ಅವನೇನ್ ಮಾಡ್ತಾನ, ತಂದೆ ಹತ್ರ ಆಸ್ತಿನೆಲ್ಲ ತನ್ನ ಬರ್ಬೇಕಾದ ಆಸ್ತಿನೆಲ್ಲ
ತಗೊಂಡು ತನ್ನ ಅಣ್ಣನ ಆಸ್ತಿ ಅವನಿಗಿಟ್ಟು ಇವನ ಆಸ್ತಿನ ತಗೊಂಡು ಇವನ್ ಏನ್ ಮಾಡ್ತಾನ, ಹೋಗ್ಬಿಡ್ತಾನ. ಹೋದಾಗ ಏನಾಗ್ತೈತೆ, ಅವನಿಗೆ ಭಯಂಕರವಾದ ಶ್ರಮ, ತನ್ನ ದುಡ್ಡನ್ನೆಲ್ಲ ಖರ್ಚು ಮಾಡಿ ಅವನೆಲ್ಲದನ್ನ ಹಾಳು ಮಾಡಿಕೊಂಡು ಭಯಂಕರವಾದ ಪರಿಸ್ಥಿತಿಗೆ ಬರ್ತಾನೆ. ತಿಂಡಿ ಇಲ್ಲ ಪರಿಸ್ಥಿತಿಗೆ ಬರ್ತಾನೆ, ಊಟ ಇಲ್ಲದ ಪರಿಸ್ಥಿತಿಗೆ ಬರ್ತಾನೆ. ಅಲ್ಲಿ ಹೋಗಿ ಕೆಲಸ ಅಂತ ನೋಡ್ತಾನ, ಯಾವ ಕೆಲಸನೂ ಸಿಗೋದಿಲ್ಲ. ಆ ಹಂದಿಗಳು ತಿನ್ನುವಂತ ಆ ಊಟನ ತಿನ್ನುವಂತ ಪರಿಸ್ಥಿತಿ ಬರ್ತದೆ. ಅಕಸ್ಮಾತ್ ಅಲ್ಲೇ ಅವನಿಗೆ ಏನಾದ್ರೂ ಕೆಲಸ ಸಿಕ್ಕಿದ್ರೆ, ಯಾರಾದ್ರೂ ಅಲ್ಲಿ ದಯ ತೋರಿಸಿದ್ರೆ, ಕೆಲಸ ಸಿಗುವಂತವನಿಗೆ ಅಲ್ಲಿ ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿ ಅಲ್ಲಿ ಕೆಲಸ ಮಾಡ್ಕೊಂತ ಅಲ್ಲಿ ಯಾರಾದ್ರೂ ಊಟ ಇಟ್ಟು ಚೆನ್ನಾಗಿ ನೋಡ್ಕೊಂತ ಇದ್ರ ಅನ್ಕೋ, ಅವನ ಹಿಂದೆ ತಿರುಗಿ ತನ್ನ ಅಪ್ಪನ ಮನೆಗೆ ಬರ್ತಿದ್ದ, ತನ್ನ ತಂದೆ ಮನೆಗೆ ಬರ್ತಿದ್ದಿಲ್ಲ. ಯಾಕಂದ್ರೆ ಅವನಿಗೆ ಅಲ್ಲಿ ಸಿಕ್ಕತೆ, ಕೆಲಸ ಸಿಕ್ಕತೆ, ಊಟ ಸಿಕ್ಕತೆ, ಇರೋಕೆ ಆಶ್ರಯ ಸಿಕ್ಕತೆ, ಚೆನ್ನಾಗಿ ನೋಡ್ಕೊಳೋರು ಸಿಕ್ಕಾರ. ಹಂಗಿದ್ದಾಗ ಅವ್ನು ಹಿಂತಿರುಗಿ ಬರ್ತಿದ್ದಿಲ್ಲ. ಅದಕ್ಕೆ ದೇವ್ರೇನ್ ಮಾಡಾನಂದ್ರೆ ಅಲ್ಲಿ ಯಾವುದು ಕೂಡ ಅವನಿಗೆ ಇಳಿದಂಗೆ ಇಕ್ಕಟ್ಟಾದ ಮಾರ್ಗದಲ್ಲಿ ಕಳ್ಸನ. ಅವಾಗ ಅವನೇನ್ ಮಾಡಾನ, ಸೀದಾ ಇನ್ನ ನನಗೆ ಬೇರೆ ದಾರಿನೇ ಇಲ್ಲ, ನನ್ನ ತಂದೆ ಮನೆಗೇನ ಹೋದ್ರೆ ನನಗೆ ಕೂಲಿಯನ ಊಟ ಮಾಡಕೈತಲ್ಲ, ಆ ಒಂದು ಸ್ಥಾನದಾಗ ನಾನು ಇರ್ತೀನಲ್ಲ, ನನ್ನ ತಂದೆ ಮನೆಗೆ ನನಗೆ ಸೇಫ್ ಅನ್ಕೊಂಡು ವಾಪಸ್ ಬರ್ತಾನೆ. ಅದೇ ರೀತಿಯಲ್ಲಿ ನಮಗ್ ಕೂಡ ದೇವ್ರ ಏನ್ ಮಾಡ್ತಾನೆ ಗೊತ್ತಾ, ನಾವು ದೇವರಿಗೆ ದೂರ ಆಗ್ತಿರುವಾಗ, ದೇವ್ರ ಸನ್ನಿಧಿಗೆ ನಾವು ದೂರ ಆಗ್ತಿರುವಾಗ, ದೇವ್ರ ಸನ್ನಿಧಿಗೆ ನಾವು ದೂರ ಆಗಿವ ಅಂದ್ರೆ ಅರ್ಥ ಏನಂದ್ರೆ ನರಕಕ್ಕೆ ನಾವು ಹತ್ರ ಆಗ್ತಿದೀವಿ ಅಂತ ಅರ್ಥ. ಆ ಒಂದು ಅಗ್ನಿಗುಂಡಗೆ ನಾವು ಹತ್ರ ಆಗ್ತಿದೀವಿ ಅಂತ ಅರ್ಥ. ಅದಕ್ಕೆ ದೇವ್ರ ಏನ್ ಮಾಡ್ತಾನಂದ್ರೆ ಆ ಒಂದು ಬಾಧೆನ ತಪ್ಪಿಸಕ ಬಾಧೆಲಿದ್ದನೇ ನಮ್ಮನ್ನ ರಕ್ಷಿಸ್ತಾನಂತ. ಅಂದ್ರೆ ಇನ್ನೊಂದು ಸಣ್ಣ ಶ್ರಮ ಕಲಿಸಿ ನಮಗೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸಿ ಮತ್ತೆ ನಾವು ಹಿಂದಿರುಗಿ ದೇವ್ರನ್ನ ಆಶ್ರಯಿಸುವಂತೆ ಮಾಡ್ತಾನ. ನಾವು ಗ್ರಹಿಸ್ಬೇಕಾಗಿರೋ ಪಾಠ ಏನಪ್ಪಾ ಅಂದ್ರೆ, ನಮಗೆ ಶ್ರಮ ಬರಕತ್ತಂದ್ರೆ ಇದು ನಮ್ಮ ಮೇಲಿಗೆ, ನಾವು ಹಿಂತಿರುಗಿ ದೇವ್ರನ್ನ ನೋಡಕ್ಕೆ. ನಾವೆಲ್ಲಾದ್ರೂ ಮಿಸ್ಟೇಕ್ ಆಗಿದೀವೇನೋ, ಎಲ್ಲಾದ್ರೂ ದೇವರಿಗೆ ನಾವು ದೂರ ಆಗಿದೀವೇನೋ, ದೇವ್ರ ಸನ್ನಿಧಿಗೆ ನಾವು ದೂರ ಆಗಿದೀವೇನೋ, ದೇವ್ರನ್ನ ನಾವು ನೆಗ್ಲೆಕ್ಟ್ ಮಾಡ್ತಿದೀವೇನೋ ಅಂತೇಳಿ ನಮ್ಮ ನಾವು ಪರೀಕ್ಷಿಸ್ಕೊಂಡು ಪಶ್ಚಾತ್ತಾಪ ಪಟ್ಟು, ನಾನು ನಿನ್ನ ಸನ್ನಿಧಿನ ನಾನು ನಿರ್ಲಕ್ಷ್ಯ ಮಾಡಿ ನಾನು ಕ್ಷಮಿಸು ಪ್ರಭು ಅಂತೇಳಿ ಪಶ್ಚಾತ್ತಾಪ ಪಟ್ಟು ಮತ್ತೆ ನಾವು ದೇವ್ರ ಕಡೆ ತಿರುಗೋದಾದ್ರೆ ಅದು ನಮ್ ರಕ್ಷಿಸ್ತೀನಿ ಅಂತೇಳಿ ಹೇಳುತ್ತಾನೆ. ಆ ಒಂದು ಬಾಧೆಗೆ, ಆ ಒಂದು ನರಕ ಪಾತ್ರರಾಗಿಲ್ದಂಗೆ ದೇವ್ರು ನಮ್ಮನ್ನು ತಪ್ಪಿಸಿ ತಾನು ಬರುವಾಗ ನಾವು ಆತನಲ್ಲಿ ಎತ್ತಲ್ಪಡುವಂತೆ ದೇವ್ರು ಕೃಪೆ ತೋರಿಸಿ ನಮ್ಮನ್ನು ನಡೆಸ್ತಾನೆ. ಆಮೇಲೆ